ತಿನ್ನು 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 ಎತ್ತ ಹೋಗೋಣ ಬತ್ತನ್ ತಿನ್ನು. ಅಯ್ಯೋ ಒಳ್ಳೆ ಬೂತುಗಳು ಕಟ್ಟ ಆಯ್ತು ನಂಕ. ಇವ್ನು ಬಂದು ನನಗೆ ನಿಂತ್ಕೊಂಡಿರೋದು ನೋಡು. ಹೇಯ್ ಎಲ್ಕ ಹೋಗಿದ್ದೆ? ಎಲ್ಲಿಂದ 3 ದಿವಸದಿಂದ ಊಟ ತತ್ತೈತ್ಯಾ? ಹಾಂ ಇಂದ ತಿನ್ನು, ಅನ್ನ ತಿನ್ನು, ಅನ್ನ ತಿನ್ನಿಸ್ಲ ನಾನು? ಹಾಂ ತಿನ್ನು. ಅವನು ಏನು ಮಾತಾಡ್ತಾನೋ ಇವನೇನು ಮಾತಾಡ್ತಾನೋ. ಅವನು ಮಾತಾಡಿದ್ದು ನಾನು ಕೇಳೇ ಇಲ್ಲ, ಇವನೇ ಮಾತಾಡ್ತಾ ಇರ್ತಾನೆ. ಅವನು ಯಾವಾಗಲೂ ಕಣ್ಣು ಬಿಟ್ಕೊಂಡು ಪಿಳಿ ಅಂತಿರ್ತಾನೆ. ಅಯ್ಯೋ ಒಳ್ಳೆ ಸವಾಸ ಆಯಿತು. ಓ ಯಜಮಾನ್ರ ಇವಾಗ ಬಂದ್ರಾ? ದೇವಸ್ಥಾನ ಬಾಗ್ಲಾಕ್ಬಿಟ್ನೆ ನಾನು. ಹಾಂ ಆ ಕಡೆಯಿಂದ ಹೋಗ್ಲಿ ತೆಗಿತೀನಿ. ಇದು ಈ ಕಡೆ ಹಿಂದಿನ ಬಾಗ್ಲಿದು. ಇಲ್ಲಪ್ಪ, ದೇವಸ್ಥಾನಕ್ಕೇನು ಬಂದಿಲ್ಲ ನಾನು. ದೇವಸ್ಥಾನಕ್ಕೆ ಬಂದಿಲ್ಲ ಅಂತಂದ್ರೆ ಮತ್ತೆ ಇಲ್ಲಿಗೇನಕ್ಕೆ ಬಂದಿರೋದ? ಆಗ ಇವಾಗ ಅನ್ನ ಎತ್ಕೊಂಬನ್ನಲ್ಲ ಅಪ್ಪನ. ಹಾಂ ಆ ಅಪ್ಪನಿಂದನೇ ಬನ್ನಿ. ಓ ಇವರಿಂದ ಬಂದ್ರಾ? ಹ್ಞೂ ಇಷ್ಟು ದಿನದಿಂದ ನಾನು ಕೊಡ್ತಾ ಇದ್ದಿದ್ದು ಪ್ರಸಾದದಾಗೆ ಕಾಲಾಗ್ತಾ ಇದ್ರು. ಈ 3-4 ದಿವಸದಿಂದ ಊಟ ಹಚ್ಕೊಂಬತ್ತವನೆ ಇವನು. ಈ ಆ ಕಡೆ ಕೂತವನಲ್ಲ, ಗಡ್ಡ ಬಿಟ್ಟವನಲ್ಲ, ಅವನ ಊಟ ಹಚ್ಕೊಂಬತ್ತವನೆ. ನಮ್ಮನೆ ಊಟನೇ ನನ್ನ ಮೊಮ್ಮಗಳೇ ಕೊಡ್ತಾ ಇರೋದು ಊಟ. ಓ ಹೌದಾ, ಸರಿ ಸರಿ. ಯಾವುದೋ ಮನೆ ಹುಡ್ಕೊಂಬಿಟ್ಟಿದ್ದಂಗೆ ಅವನೇ. ಇವ್ರು ಯಾರಂತ? ಇವರಾ ಯಾರೋ ನಂಗೆ ತಿಳಿದ ಯಜಮಾನ್ರೆ. 4-5 ವರ್ಷ ಆಯ್ತು ಇಲ್ಲಿಗೆ ಬಂದು. ಆವಾಗ ಬಂದ್ರಲ್ಲ, ಏನೋ ಬಟ್ಟೆ ಬರಲ್ಲ ಅರ್ಧೋಗಿದ್ವು, ಎಲ್ಲೋ ಮಣ್ಣಾಗಿ ಎದ್ದು ಬಿದ್ದು ಬಂದಿದ್ರು. ನಮ್ಮ ದೇವಸ್ಥಾನದವೇ ಇದ್ರು. ನಾನು ನೋಡೋಷ್ಟು ನೋಡಿ ಈಗ ದೇವಸ್ಥಾನಕ್ಕೆ ಪಂಚಿಗಳು ಅವು ಇವು ಕೊಡ್ತಾರಲ್ಲ, ಕೊಟ್ಟಿದ್ದೀನಿ ಇಬ್ರಿಗೂ ಉಟ್ಕೊಳಕ. ಅದ್ರಾಗೆ ಅವರೇ ಈ ಟೋಪಿ ಕಂಡವನಲ್ಲ, ಆ ಅಪ್ಪನಿಗೇನೋ ತಲೆಗೆ ಬರೀ ಗೈಗ್ಲೆ ಎಲ್ಲ ಬಕ್ಕಿಗಳು ಬಿದ್ದು ಬಿಟ್ಟಿದ್ವು. ನಾನು ಆವಾಗ ಅರಿಶಿನ ಹಾಕಿ ರಷ್ಟು ಇವಾಗ ಮೇಲು ನಾನೇ ಕೂದಲೆಲ್ಲ ಗೀಸಾಕಿದ್ನಿ. ಈ ಟೋಪಿ ಕಂಡಿರೋನೇನೋ ತೀರ್ಮಾನ ಮಾತಾಡೋದೇ ಇಲ್ಲ, ನೋಡ್ಕೊಂಡೇ ಇರ್ತಾನೆ. ಈ ಗಡ್ಡ ಬಿಟ್ಟಿರೋನೋ ಮಾತಾಡ್ತಾನೆ, ಪರವಾಗಿಲ್ಲ. ಅವ್ನಿಗೆ ಊಟ ತಂದ್ಕೊಡೋದು ಏನಂತ ತಂದ್ಕೊಡೋದು ಮಾಡ್ತಾನೆ. ಪಾಪ ಯಾರಿಗೂ ಏನು ತೊಂದರೆ ಮಾಡಿಲ್ಲ. ನಾನು ಇಷ್ಟಿನಿಂದ ಪ್ರಸಾದ ಕೊಡ್ತಾ ಇದ್ನಿ, ಅದ್ರಾಗೆ ಕಾಲಾಗ್ತಾಯಿದ್ರು. ಇವಾಗ 3-4 ದಿವಸದಿಂದ ಊಟ ಎತ್ಕೊಂಬಂದು ಊಟ ತಿಂತಾವ್ರೆ. ಈ ಪೊಲೀಸವ್ರ ಕಡೆ ಕಂಪ್ಲೇಂಟ್ ಕೊಟ್ಟಿದ್ರೆ ಕರ್ಕೊಂಡು ಹೋಗೋರೇನಪ್ಪ? ಅಯ್ಯೋ ಹೇಳ್ತಾನೆ ಇದ್ದೀನಿ ಯಜಮಾನ್ರೆ, 3-4 ಕಿತ ಹೋಗಿ ನಾನೇ ಹೇಳ್ಬಿಟ್ಟು ಬಂದೆ. ತಲೆ ಏನೋ ಕೆಟ್ಟೋಗೈತಂತೆ ಅವ್ರಿಗೆ, ಹುಚ್ಚಂತೆ. ಯಾರು ಖರ್ಚು ಮಾಡ್ತಾರೆ ಇವಾಗಿನ ಕಾಲದಾಗ? ಜಾಸ್ತಿ ದುಡ್ಡು ಬೇಕಂತೆ. ಯಾರು ಖರ್ಚು ಮಾಡ್ತಾರೆ? ಅವ್ರವ್ರ ಜೀವನಕ್ಕೆ ಮಾಡೋದೇ ಅವ್ರವ್ರ ಕಷ್ಟ. ಇವ್ರನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಿ ಅಲ್ಲಿ ನೋಡ್ಕೊಂಡು ಯಾರು ಮಾಡ್ತಾರೆ? ಆ ಪೊಲೀಸರೇನೋ ಕ್ಯೂ ಮೇಲೆ ಹಾಕೊಂಡಿಲ್ಲ ಆತ. ನಾನು ಎಲ್ಲ ನೋಡ್ಕೊಳ್ಳಿ ಅಂತ ಬಿಟ್ಬಿಟ್ಟೆ. ಮುಂದ್ಗಡೆ ಇದ್ರು ಆ ಹುಡುಗರು, ಅವ್ರಿವ್ರು ಬಂದು ಕಲ್ಲುಗ್ಲಾಗ ಹೊಡೆಯೋದು ಎಲ್ಲ ಮಾಡ್ತಾಯಿದ್ರು. ಅದಕ್ಕೆ ನಾನು ಹಿಂದ್ಗಡೆ ಬಾಕ್ಲಾಗ ಬಿಟ್ಟಿದ್ದೀನಿ. ಇಲ್ಲೇ ಇರ್ತಾರೆ, ಮಳೆ ಗಿಳೆ ಬಂದರೆ ಒಳಗೆ ಹೋಗಿ ಮಲ್ಕೊಂತಾರೆ. ಅಯ್ಯೋ ಪಾಪ, ಯಾರತ್ತು ಮಕ್ಕಳು ಏನೋ ನೋಡಿ, ಎಷ್ಟು ಕಷ್ಟ ಬಂದಿತ್ತು ಪಾಪ. ಏನು ಮಾಡೋಕ್ಕಾಗ್ತೈತೆ? ಅವ್ರವ್ರು ಕೇಳ್ಕೊಂಬಂದಿರೋದು, ಏನು ಮಾಡೋಕ್ಕಾಗಲ್ಲ. ನನ್ನ ಮೊಮ್ಮಗಳು ದಿಗ್ಲು ಬೀಳ್ತಾಳೆ. ಎಳೆ ಮಗು ಅಂತದೆ, ಒಂದು 6 ತಿಂಗಳ ಮಗು. ಅದನ್ನು ಆಡ್ಸ್ಕೊಂಡು ಕುತ್ಕೊಂತಾನೆ ಈ ಗಡ್ಡ ಬಿಟ್ಟಿರೋನು. ನನ್ನ ಮೊಮ್ಮಗಳು ದಿಗ್ಲು ಬೀಳ್ತಾಳೆ, ಹುಚ್ಚುನು ಅಂತ. ಅದಕ್ಕೆ ಇವತ್ತು ಬನ್ನು ತಡಮ್ಮ, ಅದು ಎಲ್ತವನ ಎಲ್ಕೋತಾನ ನಾನು ನೋಡ್ಕೊಂಬರ್ತೀನಿ ಅಂತ ಹಿಂದನೇ ಬನ್ನಿ. ಏನು ಪಾಪ ಅಂಥವ್ರಲ್ಲ ಅನಿಸ್ತದೆ. ಇಲ್ಲ ಅಂಥವ್ರೇನಲ್ಲ. ಇಲ್ಲಿ ಅವನ ಮಕ್ಕಳು ಬಂದರೆ ನೋಡಿ ಆಡಿಸ್ತಾ ಇರ್ತಾನೆ. ಅಂಥವ್ರೇನಲ್ಲ, ಯಾರಿಗೂ ಏನು ತೊಂದರೆ ಮಾಡಲ್ಲ ಪಾಪ. ಏನೋ ಒಂದಷ್ಟು ತಿನ್ನಕ್ಕೆ ಕೊಟ್ರೆ ತಿನ್ಕೊಂಡಿರ್ತಾರೆ ಅಷ್ಟೇ. ಏನೋ ನಿಮ್ಮ ಮನೇನ ಬೆಲೆ ಹಚ್ಕೊಂಬಿಟ್ಟಿದ್ದಂಗೆ ಅವನೇ. ಒಂದಕ್ಕಿಂತ ನಮ್ಮದು ಮನೆ ಅಂತಾನೆ. ಈ ಟೋಪಿ ಇಕ್ಕಿರೋನ್ ತೀರ್ಮಾನ ಮಾತೇ ಆಡಲ್ಲ. ಅವನು ಮಾತಾಡಿರೋದೇ ನಾನು ಕಂಡಿಲ್ಲ ಈ 4-5 ವರ್ಷದಿಂದ. ಇವನೇನಾದ್ರು ಅಷ್ಟು ಪರವಾಗಿಲ್ಲ, ಏನನ್ನು ಜಾಸ್ತಿ ಹೊಟ್ಟೆಸಿದ್ರೆ ಅನ್ನ ಅಂತ ಬರ್ತಾನೆ. ಅವನು ಮಾತೇ ಆಡಲ್ಲ. ಕೊಟ್ಟರೆ ತಿಂತಾನೆ, ಇಲ್ಲಾಂದರೆ ಕಲ್ದಿರ್ತಾನೆ. ಒಂದಕ್ಕಿಂತ ಅವನೇ ತಿನ್ನಿಸ್ತಾ ಇರ್ತಾನೆ. ಏನಾಗೋದು ಏನೋ, ಯಾರಿಗೆ ತಿಳಿದು ಪಾಪ. ಹೋಗ್ಲಿ ಬಿಟ್ಟು, ನನ್ನ ಮೊಮ್ಮಗಳು ಕೇಳ್ತೀನಿ ಇದ್ಮೇಲೆ ಜಾಸ್ತಿ ಊಟ ಕೊಡಮ್ಮ ಅಂತ. ಕೊಡ್ತಾಳೆ, ಇಬ್ಬರು ತಿನ್ಕೊಂಡಿರ್ಲಿ. ಇರ್ಲಿ ಪರವಾಗಿಲ್ಲ. ದೇವಸ್ಥಾನದ ಅಂದಾಗ ಎಲ್ಲನೂ ಇಟ್ಕೊಂಡು ಬಿಡಿ ಪಾಪ. ನಾವೇನು ಹೊತ್ಕೊಂಡು ಹೋಗ್ಬೇಕು ಅವ್ರನ್ನ? ಅವ್ರ ಪಾಡ್ಕ ಅವ್ರವ್ರೆ. ಹೆಂಗೋ ಇಷ್ಟು ವರ್ಷಗಳಿಂದ ಪಾಪ ಪ್ರಸಾದ ಕೊಟ್ಟು ಕಾಲಾಕ್ಸ್ಕೊಂಬತ್ತಾ ಇದ್ದೀರಲ್ಲ, ನೀವೇ ದೇವ್ರ ಅವ್ರ ಪಾಲ್ಕ. ಏನು ಮಾಡೋಕ್ಕಾಗ್ತದೆ ಯಜಮಾನ್ರೆ? ಪಾಪ ಅವ್ರು ಬಂದ ಪರಿಸ್ಥಿತಿ ಹಂಗಿತ್ತು. ತಲೆ ಎಲ್ಲ ಗಾಯಗಳು. ಅಯ್ಯೋ ಅವಾಗ ನೋಡ್ಬೇಕಾಗಿತ್ತು. ಮೈ ಕೈ ಎಲ್ಲ ಗಾಯಗಳು ತರ್ಸ್ಕೊಂಡು ಹೋಗಿ ಅದೆಲ್ಲಿ ಎತ್ಕಂಡಿಂದ ಬಂದ್ರೋ ಏನೋ, ಅದೆಲ್ಲ ಆಕ್ಸಿಡೆಂಟ್ ಆಗಿತ್ತೋ ಏನೋ. ಇಬ್ಬರು ಹಂಗೆ ಬಂದರು. ಇನ್ನೇನು ಮಾಡೋದು? ನಾನು ಅರಿಶಿನ ಅದು ಇದು ಹಾಕಿ ಮೇಲ್ ಮಾಡಿದ್ನೆ. ಇವನೇನೋ ಸರೋದ್ನೋ, ಅವನು ಹಂಗೆ ಇದ್ದೋಗ್ಬಿಟ್ಟ. ಹೇಯ್ ಯಾಕೋ ಇವ್ರು ಮನ್ಕೋತಾ ಇದೆಯಂತೆ ಊಟ ಇಸ್ಕೊಂಬರಕ್ಕ? ನಾನು ಪ್ರಸಾದ ಕೊಡ್ತಾ ಇದ್ನಲ್ಲ, ಅದು ನಮ್ಮದು ಮನೆ, ನಮ್ದದು ಮನೆ. ಯಾವ ಮನೆ ನಿಮ್ಮದು? ಇವಾಗ ಊಟ ಇಸ್ಕೊಂಬರ್ತಾ ಇದ್ದೀನಲ್ಲ ನಾನು, ಅದು ನಮ್ಮದೇ ಮನೆ. ಮನೆ ಓನರ್ ಇಲ್ಲಿಲ್ಲಪ್ಪ. ಮನೆ ಓನರ್ ಪಾರಿನಾಗಿರೋದು ಇಲ್ಲಿಲ್ಲ. ನಿಮ್ದಲ್ಲ ಅದು ಮನೆ. ಇಲ್ಲ ನಮ್ಮದೇ ಮನೆ, ನಮ್ದದು. ನೀವು ಇದ್ದೀರಲ್ಲ ಇವಾಗ, ಅದು ನಮ್ಮದೇ ಮನೆ. ಅಯ್ಯೋ ಅವನ ಮಾತಿಗೆ ಏನು ಕೇಳಬೇಡ್ರಿ, ಹೋಗ್ರಿ. ಅವನೇನೋ ಹೇಳ್ತಾನೆ ಗಳಕ್ಕೊಂದು ಮಾತು. ಏನು ಮಾಡೋಕ್ಕತ್ತೈತೆ? ಹೋಗ್ರಿ ನೀವು. ಇಲ್ಲಿ ಕೂತವನಲ್ಲ ಈ ಅಪ್ಪನ, ಏನಾಗ್ಬೇಕು ನಿಂಗೆ? ನಮ್ದದು ಮನೆ, ನೀವಿದ್ದೀರಲ್ಲ ಅದು ನಮ್ದದು ಮನೆ. ಈಗಪ್ಪ ಹಿಂಗೆ ನಾವೊಂದು ಕೇಳಿದ್ರೆ ತಾನೊಂದು ಹೇಳ್ತಾನೆ. ಎಷ್ಟು ಮಾತಾಡಿಸಿದ್ರು ಮಾತಾಡೋದೇ ಇಲ್ಲ. ಇಂಥವ್ರ ಹತ್ರ ಏನು ಮಾತಾಡೋದು ನಾವು? ಹ್ಞೂ ಆವತ್ತಿನಿಂದ ಹಂಗೆ. ನಾವೊಂದು ಹೇಳಿದ್ರೆ ಅವರೊಂದು ಮಾತಾಡ್ತಾರೆ. ಪರವಾಗಿಲ್ಲ, ಇವನು ಅಷ್ಟು ಗೆಲ್ವೇಗೆ ಅವನೇ ಈ ಕಡೀರೋನು ಮಾತಾಡ್ತಾನೆ. ಇನ್ನು ಅವನೇ ಏನು ಮಾತಾಡಲ್ಲ, ಕಲ್ದೀರೈತೆ ತನ್ನಗ. ಹಂಗೆ ಕೂತಾನಲ್ಲ ಹಂಗೆ ಕೂತ್ಕೊಂಡಿರ್ತಾನೆ. ಏಯ್ ಅವ್ರ ಮನೇಲಿ ಹೋಗ್ಬಿಟ್ಟು ನಮ್ಮದು ಮನೆ ಅಂತಂದ್ರೆ ಅವ್ರು ಸುಮ್ಮನೆ ಬಿಡ್ತಾರ ನಿನ್ನ?
ಇಲ್ಲ ಇಲ್ಲ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಅದು ನಮ್ಮದು ಮನೆ. ಇಷ್ಟು ದಿವಸದಿಂದ ಬೀಗ ಹಾಕಿತ್ತು, ಇವಾಗ ಇವ್ರು ಬಂದಿರೋದು. ಅದು ನಮ್ಮದೇ ಮನೆ. ಓ, ಬೀಗ ಹಾಕಿತ್ತ ಇಷ್ಟು ದಿನದಿಂದ? ಹ್ಞೂ, ಬೀಗ ಹಾಕಿತ್ತು, ಇವಾಗ ಇವ್ರು ಬಂದವ್ರೆ. ಹೌದೇ ಯಜಮಾನ್ರೆ, ಇವ್ನು ಹೇಳ್ತಾ ಇರೋದು ನಿಜವೇನೇನಾ? ಊರಪ್ಪ ಬೀಗ ಹಾಕಿತ್ತು. ನಾವೆಲ್ಲ ಬಂದು 3-4 ದಿವಸ ಆಗಿರ್ಬೋದು. ನನ್ನ ಮೊಮ್ಮಗಳು ಬಂದವಳೆ ಆ ಮನೆಗೆ ಇರೋದು. ಅದು ನಮ್ಮ ನೆಂಟ್ರದ್ದು ಮನೆ. ಆಗ ಎಲ್ಲ ಕರೆಕ್ಟಾಗಿ ಹೇಳ್ತಾವನೆ. ಹ್ಞೂ ಕರೆಕ್ಟಾಗಿ ಹೇಳ್ತಾವನೆ. ಹ್ಞೂ ಸರಿ ಸ್ವಾಮಿಗಳೇ, ನಾನು ಓದ್ತೀನಿ. ಓ, ನಡಿ ನಡಿ, ನಾನು ಬರ್ತೀನಿ. ಇಬ್ರು ಹಂಗೆ ಜೊತೆ ಹೋಗೋಣ. ಏಯ್, ಪ್ರಸಾದ ತಿಂದ್ರಿ ಇಬ್ರು. ತಿನ್ಬಿಟ್ಟು ಅನ್ನ ತಿನ್ರಿ. ತಿನ್ಬಿಟ್ಟು ಹೋಗಿ ಅಲ್ಲಿ ದೇವಸ್ಥಾನದಾಗ ಮಲ್ಕ ಹೋಗ್ರಿ, ಏನೋ ಮಳೆ ಬರಂಗೈತೆ. ಹ್ಞೂ ಆಯಿತು. ಅಯ್ಯೋ ಪಾಪ, ನೋಡಿದ್ರೆ ಹೊಟ್ಟೆ ಉರಿತೈತೆ ಯಜಮಾನ್ರೆ. ಅಯ್ಯೋ, ಎಂಥ ಗತಿ ಬಂದೈತೆ ಪಾಪ. ತನ್ನೋರು ನನ್ನೋರು ಯಾರೂ ಇಲ್ಲ. ಯಾರೋ ಕೊಟ್ಟಿದ್ದು ಊಟನ ತಿನ್ಕೊಂಡು ಕಾಲ ಹಾಕ್ತವ್ರೆ. ಒಂದೊಂದ್ಸತಿ ನನಗೆ ಬೇಜಾರಾಗ್ಬಿಡ್ತೈತಿ ಇವ್ರು ನೋಡಿದ್ರೆ. ಯಾಕಪ್ಪ ದೇವ್ರೆ ಇಂಥ ಶಿಕ್ಷೆ ಕೊಡ್ತೀಯಾ ಅಂತ. ಇಂಥ ಶಿಕ್ಷೆ ಕೊಡೋ ಬದಲು ತಗೊಂಡನ ಹೊರಟೋದ್ರೆ ಎಷ್ಟೋ ಚೆನ್ನಾಗಿರ್ತದೆ. ನಮ್ಮ ಇಚ್ಛೆ ಏನೈತೆ, ಅವ್ನು ಕಳಿಸ್ದಾಗ ಅವು ಬರಬೇಕು, ಅವ್ನು ಕರ್ಕೊಂಡಾಗ ಹೋಗ್ಬೇಕು. ಏನೈತೆ, ಯಾವ ಕಾಲದಾಗ ಏನು ಪಾಪ ಮಾಡಿದ್ರೋ ಏನೋ, ಇವಾಗ ಅನುಭವಿಸ್ತವ್ರೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಕೈಲಾಗೋ ಸಹಾಯ ನಾವು ಮಾಡಬೇಕು. ಇಷ್ಟು ದಿವಸದಿಂದ ನೀವು ಪ್ರಸಾದ ಕೊಡ್ತಾಯಿದ್ರೆ ಇನ್ಮೇಲೆ ನಾವು ಊಟ ಕೊಡ್ತೀರಿ. ಅಪ್ಪನ ಬಂದಾಗೆಲ್ಲ ನನ್ನ ಮೊಮ್ಮಗಳು ಕೇಳ್ಬಿಡ್ತೀನಿ, ಬಂದಾಗೆಲ್ಲ ಊಟ ಕೊಡಮ್ಮ, ಒಂದಷ್ಟು ಹೆಚ್ಚಿಗೆನೇ ಇನ್ನೂ ಇಬ್ಬರು ಅವರೇ ಅಂತ ಹೇಳ್ತೀನಿ, ಕೊಡ್ತಾಳೆ. ಎಲ್ಲ ಯಾರೋ ಒಬ್ರು ಕಾಯ್ಕೊಂತಾರೆ. ನಡೀರಿ ಹೋಗೋಣ. ತಿನ್ನು ತಿನ್ನು ತಿನ್ನು, ನೋಡ್ಕೊಂಡೆ ಇದ್ದೀಯಾ? ತಿನ್ನು ತಿನ್ನು, ಊಟ ತಿಂದಾಕೆಲ್ಲನೂ ತಿನ್ನು. ಪ್ರಸಾದ ನನಗೆ ಬೇಡ, ನೀನು ತಿನ್ನು. ತಿನ್ನು ನೀನು. ಯಾಕೆ ಅಳ್ತಾ ಇರೋದು? ಅಳ್ಬೇಡ ಅಳ್ಬೇಡ ಅಳ್ಬೇಡ. ನೋಡು, ಅನ್ನ ಸಿಕ್ಕೈತಲ್ಲ, ತಿನ್ನೋಣ ಹೊಟ್ಟೆ ತುಂಬ. ಅಳ್ಕೂಡ್ದು. ಹಾಂ, ಅಳ್ಬೇಡ ಅಂದರೆ ತಿರ್ಗಾ ಅಳ್ತಾ ಇದೆಯಾ? ಅಳ್ಬೇಡ. ನಡಿ ಒಳಕೋಗೋಣ, ನಡಿ ದೇವಸ್ಥಾನದೊಳಕ. ಅಳ್ಕೂಡ್ದು ಅಳ್ಕೂಡ್ದು, ಸುಮ್ಮನೆ ಅಳ್ಬೇಡ. ಅಯ್ಯೋ, ಇದೇನು ತಾತನ ಇಷ್ಟೊತ್ತಾಗಿ ಬರಿಲ್ಲ. ಬೇಡ ಬೇಡ ತಾತ ಅಂತ ಹೇಳ್ದೆ. ನನ್ನ ಮಾತು ಕೇಳಬೇಕಲ್ಲ ಈ ತಾತನ. ಹ್ಞೂ ಬಂದಮ್ಮ. ತಾತ, ಯಾಕೆ ತಾತ ಇಷ್ಟೊತ್ತು ಮಾಡಿಬಿಟ್ಟೆ? ನಂಗೆ ದಿಗ್ಲೆತ್ಕೊಂಬಿಟ್ಟಿತ್ತು ತಾತ. ಅಲ್ಲ ತಾತ, ಹೋಗಿ ಹೋಗಿ ಆ ಹುಚ್ಚಿನಿಂದ ಹೋಗಿದೆಯಲ್ಲ ತಾತ. ಕಲಿಗಿಲಿ ಎತ್ಕೊಂಡು ಹೊಡೆದ್ರೆ ಏನು ಮಾಡ್ತೀಯ ತಾತ? ಎತ್ತೊಳ್ರತ್ನ ತಾತ? ಎತ್ತ ಹೋಗಿಲ್ಲಮ್ಮ ಶೋಭಿತಾ. ಅವನು ಇಲ್ಲಿ ನಿಮ್ಮ ಮನೆಕಿನ್ನ ಎಷ್ಟು ಮುಂದಕ್ಕೆ ಹೋಗಿ ಎಡಗಡೆಗೆ ತಿರ್ಕೊಂಡ್ರೆ ಅಲ್ಲೊಂದು ದೇವಸ್ಥಾನ ಐತೆ. ಆ ದೇವಸ್ಥಾನ ತಕ್ಕೋದ್ನು. ಇನ್ನೂ ಒಬ್ಬನವನೇ, ಅಂದರೆ ಇವನಷ್ಟು ಗೆಲುವಾಗ ಅವನಿಲ್ಲ. ಯಾವಾಗಲೂ ಸಪ್ಪಗನೇ ಇರ್ತಾನಂತೆ. ಆ ಪೂಜಾರಪ್ಪನ ಹೇಳಿದ್ನು. ಅಲ್ಲಿಗೆ ಬಂದು ಅವ್ರು 5-6 ವರ್ಷ ಆಯ್ತಂತೆ, ಅಲ್ಲೇ ಅವರಂತೆ. ಏನು ಕೆಲಸ ಮಾಡ್ತಾರಂತ ಅವರು? ಏನು ಕೆಲಸ ಇಲ್ಲಮ್ಮ, ಏನು ಕೆಲಸ ಮಾಡಲ್ಲ. ಅಪ್ಪನ ಪೂಜಾರಪ್ಪನು ಕೊಟ್ಟಿದ್ದು ಪ್ರಸಾದ ತಿನ್ಕೊಂಡು ಕಾಲಾಗ್ತಾ ಇದ್ರಂತೆ. ಇವಾಗ ನೀನು ಇಲ್ಲಿಗೆ ಬಂದಮೇಲೆ ಊಟ ಎತ್ಕೊಂಡು ಹೋಗ್ತಾವನಂತೆ. ಅವನಿಗೂ ಅದು ಇಲ್ಲಿಂದ ನೀನು ಊಟ ಕೊಡ್ತೀಯಲ್ಲ, ಅದನ್ನ ಎತ್ಕೊಂಡೋಗಿ ಅವನಿಗೂ ಕೊಟ್ಟು ಇವನು ತಿಂತಾವನಂತೆ. ಆ ಪೂಜಾರಪ್ಪನ ಹೇಳಿದ್ನು, ನಾನು ಕೊಟ್ಟಿದ್ದು ಪ್ರಸಾದದಾಗೆ ಕಾಲ ಹಾಕೋರು ಇಷ್ಟು ದಿವಸದಿಂದ, ಇವಾಗ 3-4 ದಿವಸದಿಂದ ಊಟ ಎತ್ಕೊಂಬರ್ತಾವನೆ ಅಂತ. ಅಂಥವ್ರು ಅಲ್ಲೇ ಹೇಳಮ್ಮ ಪಾಪ. ಏನು 4-5 ವರ್ಷದಿಂದ ದೇವಸ್ಥಾನದಾಗ ಅವರಂತೆ, ಒಂದು ದಿವಸ ಒಬ್ರಿಗೂ ತೊಂದರೆ ಕೊಟ್ಟಿಲ್ಲಂತೆ. ಎಲ್ಲ ಸರಿ ತಾತ, ದೇವಸ್ಥಾನ ಅಲ್ಲೆಲ್ಲ ಅಷ್ಟು ಮನೆಗಳವಲ್ಲ, ಅಲ್ಲೋಗಿ ಊಟ ಕೇಳ್ತೀರ, ನಮ್ಮ ಮನೆಗೆ ಬರ್ತಾನಲ್ಲ ತಾತ. ಅಯ್ಯೋ, ಇವಾಗ ನಾವು ಕೇಳಿದ್ರಮ್ಮ, ಅದು ನಮ್ಮನೆ ಅಂತಾನೆ. ನಮ್ಮನೆ ಇದು ಅಂತಾನೆ. ಅಯ್ಯೋ ಹೋಗ್ತತ, ನಂಗೆ ದಿಗ್ಲೆತ್ಕೊಂಬಿಟ್ಟದೆ. ನಮ್ಮ ಮಾವನ ಕಾಟ ತಪ್ಸ್ಕೊಳಕಂತ ಬೆಂಗ್ಳೂರಿಗೆ ಬಂದರೆ ಎಲ್ಲ ಒಳ್ಳೆ ಮನೆ ಸಿಕ್ತಲ್ಲ ಇರೋಣ ಅಂತ ಬಂದರೆ ಈ ಹುಚ್ಚಿಂದೊಂದು ಕಾಟ. ತತೋ, ನಮ್ಮ ಅಮ್ಮನ ಬರೋರ್ಗು ನೀನು ಎತ್ತು ಹೋಗಬೇಡ, ನಂಗೆ ದಿಗ್ಲು. ತಿರ್ಗಾ ಬಂದ್ಗಿನ್ಬಿಟ್ಟಾನು. ಅಯ್ಯೋ ಬಂದರೆ ಇವು ಇಷ್ಟು ದಿನದಿಂದ ಕೊಡ್ತಾ ಇದ್ದಿದ್ದು ಅವ್ರು ಅಷ್ಟು ಹೆಚ್ಚಿಗೆ ಊಟ ಕೊಡಮ್ಮ, ಎತ್ಕೊಂಡು ಹೊಲ್ಟೋತಾನೆ ಪಾಪ. ಅಂಥವ್ರು ಏನಲ್ಲ ಬಿಡಮ್ಮ ಅವ್ರ. ಹೆಂಗನಾಗ್ಲಿ ತಾತ, ನಂಗೆ ದಿಗ್ಲಾತೈತೆ ತಾತ. ಅಲ್ಲಿ ಮಗು ನಿದ್ದೋತಾವನೆ, ಅವ್ನು ಮಲಗಿಸಿರ ನೀನು ಹಾಕಿಲ್ಲಿ ನಿಂತ್ಕೊಂಡು. ನೀನು ಹೋದಾಗಿಂದ ನಂಗೆ ಕೈ ಕಾಲು ನಡುಕ್ತಾವೆ ತಾತ. ಹೋಗಿ ಹೋಗಿ ಆ ಹುಚ್ಚಿನಿಂದ ಹೋಗಿದ್ದೆ, ಏನೋ ಕಲ್ಗಿಲ್ ತಗೊಂಡು ಹೊಡೆದ್ಬಿಟ್ಟಾನು ಅಂತ. ಇಲ್ಲ ಅಂಥವನ್ನೆಲ್ಲ ನಡಿ, ಮಗುನ ಮಲಗಿಸಿ ಅಂತ ನಡಿ. ನೀನೇನು ದಿಗ್ಲು ಬೀಳಬೇಡ, ದ್ಯಾವ ಮುಂದೆ ಬರೋ ಗಂಟ ನಾನು ಇರ್ತೀನಿ, ಸರಿನಾ? ಹೋಗು, ಮಗುನ ಮಲಗಿಸೋಗು. ನೀವು ಯಾರೂ ಇಲ್ಲ ಅಂತಂದ್ರೆ ನಾನು ಒಂದು ನಿಮಿಷ ಕೂಡ ಈ ಮನೆಗಿರಲ್ಲ. ಎಷ್ಟು ಬಂದೋಬಸ್ತಾಗಿ ಬಾಕ್ಲು ಹಾಕಿದ್ರು ಒಳಗೆ ಬರ್ತಾನೆ. ಇಲ್ಲ ಹೋಗಮ್ಮ, ಎಷ್ಟು ಸತಿ ನಿಂಗೆ ಕೇಳೋದ? ಅವನೇನು ತೊಂದರೆ ಮಾಡಲ್ಲ, ಊಟ ಕೊಟ್ಟರೆ ಹೊರಟೋತಾನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟೇ ನಂಗೆ ಮೋಟಿವೇಶನ್ ಇದ್ದಂಗೆ, ಮತ್ತು ನೆಕ್ಸ್ಟು ವಿಡಿಯೋ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ.